ಹಾಕಿ ಮಾಡದೆ ಬೇಡ ಬಹಳ ಪವರ್ ಬೇಕು ಹೌದು ಯಾಕತ್ ಕೇಳಿ ಯಾಕ್ರಿ ನಿಮ್ ಮ್ಯಾಲ್ನೊಳಗ ನೀ ಯಾರನ್ನಾರ ಕರ್ಕೊಂಡ ತಂದ ಗದಲ ಎಬ್ಬಿಸದಪ್ಪ ಅಂತಂದ್ರ ಪುಂಡು ನಿನ್ನ ಪರಿಸ್ಥಿತಿ ಕೆಟ್ಟಿತ್ತು ಮನ್ಯಾನ ನಿನಗೆ ಹೆಣ್ಣು ತಮ್ಮ ಒಂದು ಕೊಟ್ಟ ಆಗ್ಯದ ಇನ್ನ ಒಂದು ಕೊಟ್ಟೆ ಅಂದ್ರ ಅಪರಾಧಿಯಾಗಿ ಎಲ್ಲಿ ನಿಂದಿರ್ತಿ ಕೋರ್ಟ್ನಾಗ ಅಲ್ಲಿ ನಿಂದ್ರ ಕೆಲಸ ಮಾಡ್ಬೇಡತಮ್ಮ ಚಂದಾಗಿ ಸಣ್ಣ ವಯಸ್ಸನಾಗ ಬೆಳೆದಿದಿ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ಬಾಳ ದೊಡ್ಡದ ಕೀರ್ತಿ ಮುಗುಲ್ ಎತ್ತರ್ಕ ಬೆಳೆದದ ಆ ಕೀರ್ತಿ ನಾಶ ಮಾಡ್ಕೋಬೇಡ ಮಹಿಮಾ ಪುರುಷ ಸುಹುಟ್ಟಾನು ಗೋರ ಸಾಲು ಹಾಗಲೇ ಏನಾಯ್ತ್ರಿಪ್ಪ ಕೂಡದಂತ ದೈವಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಕಾರ್ಯಕ್ರಮ ಹೆಂಗ ನಡೆದವ ಬಾಳ ಜಬರ್ದಸ್ತ್ ನಡೆದವ್ರಿವ ಬಹಳ ಮಾರ್ಮಿಕವಾಗಿ ಸಾಗಿ ಬಂದವ ಹೌದು ನಮ್ಮ ಸರ್ಜೋಡಿ ಹಾಡಕ್ ಬಂದಿರುವಂತ ಯಾರು ನನ್ನ ಪ್ರೀತಿಯ ತಮ್ಮ ಪುಂಡು ಅಣ್ಣ ನನ್ನ ಮುದ್ದಿನ ತಮ್ಮ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಬಹಳ ಅಂದವಾಗಿ ಚಂದವಾಗಿ ಮಾತಾಡಿ ಹೋದ್ರು ಎಲ್ಲರೂ ಕೇಳಿರಿ ಏನಪ್ಪಾ ಅಂತಂದ್ರ ಏನ್ರಿವಾ ಮೈಯಾಗ ಸಿಂಪಿ ರಗತ್ತಿಲ್ಲ ಅಂದ್ರೆ ಖರೆ ರಗತ್ತಿರ್ಲಿಕ್ಕ ಬಿಟ್ಟಿತ್ತು ನನ್ನ ಹಂತ್ಯಾಕ ಏನೂ ಇರ್ಲಿಕ್ಕ ಬಿಟ್ಟಿತ್ತು ಆದ್ರೆ ಹೆಣ್ಣು ನನಗೆ ಕೊಡ್ರಿ ಆ ಪೂಜಾರಿ ಕೊಡ್ಬೇಡ್ರಿ ಅಂತ ಹೇಳಿದ್ರು ಅವ್ರು ಮನುಷ್ಯ ನೋಡ್ರಿ ಎಷ್ಟು ಸ್ವಾರ್ಥಿಕ ಮನುಷ್ಯನ ಮನಸ್ಸು ಹೆಂಗಿರ್ತದಂದ್ರ ಎಷ್ಟು ಸ್ವಾರ್ಥನಂತದ ಮನುಷ್ಯನೊಳಗೆ ಹಮ್ಮು ತುಂಬ್ಯದ ನೋಡ್ರಿ ಅದಕ್ಕೆ ರೀ ಜಗತ್ನಾಗ ಸಂಗೊಳ್ಳಿ ರಾಯಣ್ಣನ ಜೀವ ಹೋಯ್ತು ಎದ್ರ ಕಾಲಾಗ ಹೋಗ್ಯದಿವ ಖಾಸ ಸ್ವಾದರ ಮಾವುಗಳು ಪಡೆದಿಟ್ಟು ಮೋಸ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ಮೋಸ ಮಾಡಿ ಜೀವ ತೆಗೆದ್ರು ನಮ್ಮವರೇ ನಮಗ ಮೋಸ ಮಾಡ್ಯಾರ ವೈರಿಗಳಾದ್ರು ಆ ಪೂಜೆ
ನನಗೊಂದು ಕೊಟ್ಟಿದಿ ಇನ್ನ ಒಂದು ಕೊಟ್ರ ನನಗೆ ದಕ್ಕದ ಖರೆ ಆ ಪೂಜಾರಿಗೆ ದಕ್ಕಲ್ಲ ಅಂತನಂತ ಮಾತು ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ಖರೆ ಅದ ತಮ್ಮ. ಪೂಜಾರಿಗೆ ಮುಂಜಾನೆ ಕಮಿಟಿಯವ್ರು ಕೊಟ್ಟದ ರೊಕ್ಕನಾಗ ನೀವು ಗಪ್ಪರೇವಾ ನೀವು ಹಿಂಗ ದಾಂಧಲಿ ಮಾಡ್ಲಕ್ಕ ಕುಡಕ ಗಾಂಡ ಸಿಗ್ತಾ ನೋಡು. ಹೇ ಓ ಇಲ್ಲಿ ಕೇಳು ಹೇಳುವ ಪೂಜಾರಿಗೆ ನಮ್ಮ ರೊಕ್ಕನಾಗ ಮುಂಜಾನೆ ಎದ್ದು 2 ಸಾಬಾನು ಕೊಡಿಸ್ತೇವು, 1 4 ಶಾಂಪು ಕೊಡಿಸ್ತೇವು, ಅವನಿಗೆ ಜಳಕ ಮಾಡಿಸ್ರಿ, ಕೋಲ್ಗೇಟ ಬ್ರಷ್ ಹಿಂದಿಗಡೆ ಅವ ಕೊಡಿಸ್ತಾನ. ನಿನಗೆ ಹೆಣ್ಣು ಕೇಳಿದೆ ನೋಡು, ನಿನಗೆ ಹೆಣ್ಣು ತಮ್ಮ ಒಂದು ಕೊಟ್ಟ ಆಗ್ಯದ, ಇನ್ನ ಒಂದು ಕೊಟ್ಟೆ ಅಂದ್ರ ಅಪರಾಧಿಯಾಗಿ ಎಲ್ಲಿ ನಿಂದಿರ್ತಿ? ಕೋರ್ಟ್ನಾಗ. ಅಲ್ಲಿ ನಿಂದ್ರ ಕೆಲಸ ಮಾಡ್ಬೇಡತಮ್ಮ. ಚಂದಾಗಿ ಸಣ್ಣ ವಯಸ್ಸನಾಗ ಬೆಳೆದಿದಿ, ಮೂರ್ತಿ ಚಿಕ್ಕದಿದ್ರು ಕೀರ್ತಿ ಬಹಳ ದೊಡ್ಡದ, ಕೀರ್ತಿ ಮುಗುಲ್ ಎತ್ತರ್ಕ ಬೆಳೆದದ. ಆ ಕೀರ್ತಿ ನಾಶ ಮಾಡ್ಕೋಬೇಡ. ಹೆಣ್ಣಿನ ಮೋಹಕ್ಕೆ ಬಿದ್ದು ರಾವಣ ಮಣ್ಣಾಗಿ ಹೋಗ್ಯಾನ. ನಾವು ನೀವು ಯಾ ಲೆಕ್ಕ? ಇದನ್ನ ಮಾಡಬೇಡತಮ್ಮ. ಎಟ್ಟು ನಿನ ಕೊಟ್ಟಿ ನೋಡ, ಅದನ್ನೇ ಅಮೃತ ಮಾಡಿ ಊಟ ಮಾಡಿದೆಪ್ಪ ಅಂತಂದ್ರ ತಡ್ರಿ ಜರ ನೋಡ್ರಿವ. ನೀವು ಇಬ್ರು ಬಂದಿರ ಅಕ್ಕ ಒಬ್ಬಕ್ಕಿ ಹಾಕಿ ತೆಳಕ್ ಕುಂದರ್ಸಿರಿ. ಇರ್ಬೇಕು ಹೇಳು. ಏನು ಫೋಟೋ ತೆಗ್ಯಾವ ನಮ್ಮ ಊರ ರೊಕ್ಕ ಕೊಟ್ರ ತೆಗಿಯಲಾಗ್ಯಾರ. ಅದಕ್ಕ ತಮ್ಮ ಈಗ ಬಹಳ ಮಾಯಾದಿಂದ ಮುದ್ದಿನ ತಮ್ಮ ಆಗಿದಿ, ಪ್ರೀತಿದಿಂದ ಎತ್ತಿ ಹೆಣ್ಣು ಕೊಟ್ಟಿನಿ, ಚಂದಾಗೆ ಬಾಳೆ ಮಾಡ್ಕೊಂತೀನು. ಮತ್ತೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕದೆಪ್ಪ ಅಂತಂದ್ರ ನೀ ಇಲ್ಲಿ ಹಾಡ್ಲಕ್ಕೂ ಬರ್ಲಾ, ಮನ್ಯಾಗೂ ಇರಂಗಿಲ್ಲ. ನೀ ದರ್ಗಾ ಜೇಲ್ನಾಗ ಆದ ಅಂದ್ರ ನಾ ವಾರಕ್ಕೊಂದ್ ಬುತ್ತಿ ತಗೊಂಡ್ ಬರೋದಾಗ್ತದ. ಅದನ್ನ ಮಾಡ್ಕೊಳಕ್ ಹೋಗ್ಬೇಡತಮ್ಮ. ನನಗ್ ತಿಳಿದಾಟ ನಿನಗ್ ಬುದ್ಧಿ ಹೇಳಿನಿ. ಮೊದಲೇ 8 ದಿನ ಆಯ್ತು ಕಟ್ಟಿದ ಬೋರ್ಡ್ ಬಿಚ್ಚಿಲ್ಲ, ಬಂಡ್ರ ಮ್ಯಾಗ ಬಂಡ್ರ ಬಂದ್ರ ಹೆಂಡ್ರಿಗೆ. ಅದಕ್ಕೆ ನಾ ಹತ್ತೀನಿ ಮತ್ತ ಇನ್ನು ಎಲ್ಲಾರ ಹೆಣ್ಣು ಕೇಳ್ದಪ್ಪ ಅಂತಂದ್ರ ಮೊದಲೇ ಚಲೋರ್ಗೆ ಹೆಣ್ಣು ಸಿಗಲಾಗ್ಯಾವ. ಇನ್ನು 2ನೇದ್ ಹೆಣ್ಣು ಎಲ್ಲಿ ತರದ ರೀಕಕ್ಕ? ಬಾಳ ತ್ರಾಸ ಮಾಡ್ಕೋಡಪ್ಪ, ಎಡ್ಯಾಡ್ ಮಾಡ್ಕೊಂಡು. ಆ ತಳಗ್ ಕೂತ ತಮ್ಮ ಹೇಳ್ದನು ಬಾಳ ಚಂದ. ಏನತ್ರಿವ? ಆ ದತ್ತರಿಗೆ ಬಾಗಮ್ಮೇನು ಚಾಸ್ಮಾ ಹಾಕೊಂಡ್ ಕೂತಿದ್ಳೇನು? ಏ ತಮ್ಮ, ಹೆಣ್ಣಂದ್ರಿ ಏನಂತ ಹೇಳ್ತಿದ್ದೀರಿ? ಅದ ಏನ್ ಗೊತ್ತ ಹೇಳ್ರಿ? ಹೆಣ್ಣು ಮಕ್ಕಳಪ್ಪ ಅಂತಂದ್ರ ಬಾಳಿನ ಕಣ್ಣಿದ್ದಂಗ. ಹೆಣ್ಣಂದ್ರ ಹೆಣ್ಣು ಸಂಸಾರದ ಜ್ಯೋತಿ ಅಂತ ಹೇಳ್ಯಾರ ಹಿರಿಯರು ಮಾಡ್ಯಾರ. ಹೆಣ್ಣಿನ ಭೂಮಿ ತಾಯಿ ಹೋಲಿಸ್ಯಾರ, ಹೆಣ್ಣು ಮಕ್ಕಳನ್ನ ಹರೇ ಗಂಗಿ ನೀರಿನ ಹೋಲಿಸ್ಯಾರ. ಹೌದು. ಯಾಕೆ ಹೋಲಿಸ್ಯಾರ? ನಾವು ನಡೆದಾಡ್ತಕ್ಕಂತ ಭೂಮಿಗೆ ಹೋಲಿಸ್ಯಾರ. ಯಾಕೆ ಹೋಲಿಸ್ಯಾರ? ಹೋಲಿಸ್ಯಾರವಾ? ಈ ಭೂಮಿ ಮ್ಯಾಲ ತುಡುಗರಾರ, ಕಳ್ರಾರ, ಚಲೋರದಾರ, ಕೊಲಿಗಾರದಾರ. ಎಲ್ಲರೇ ಭೂಮಿ ತಾಯಿ ನೀ ಸುಮಾರು ಇದ್ದಿ ಅಂತ ಹೇಳಿ ಯಾರನಾರೇ ಎತ್ಕೋದ್ ಬಿಟ್ಟಾಳೇನು? ಇಲ್ವಾ? ಇವತ್ತಿಟ್ಟು ರೋಜ್ ಆಗ್ಯದ. ಹೌದು. ನಾವಿಲ್ಲಿ ಸ್ವಚ್ಛ ಜಾಗನಾಗ ಕೂತೀವಿ, ಅದು ರೋಜ್ ಆಗ್ಯದ ಅಂತ ಹೇಳಿ ಏನ್ರೆ ಭೂಮಿ ತಾಯಿ ಸಿಟ್ಟಿಗೆ ಬಂದ ಅದಕ್ಕೆ ಹೊರಗೆ ಹಾಕ್ಯಾಳೇನು? ಇಲ್ವಾ? ತಾಯಿ ಹಂತಕ್ಕ ತಾಳ್ಮೆ ಬಾಳ ಅದ. ತಾಯಿಗೆ ಕಿಗ್ಗಿಳಿಸಿ ಮಾತಾಡ್ಬೇಡತಮ್ಮ. ಹೌದು. ತಾಯಿನ ಹರೇ ಗಂಗಿನ ಹರ್ಷರಪ್ಪ ಅಂತಂದ್ರ ನೀ ಹುಟ್ಟದ ಬಳಕ ಸಾಯುತ್ತ ನಾನು ಭೂಮಿ ತಾಯಿ ಮೇಗೆ ಅದಿ, ಮತ್ತ ಸತ್ ಬಳಕು ಮತ್ತ ಅದೇ ಭೂಮಿ ತಾಯಿ ಉಡ್ಯಾದಾಗೆ ಹೋಗದದ. ಹೌದು. ಈ ಮಣ್ಣಾಗ ಮುಚ್ಚಕರ ಇದು ಭೂಮಿ ತಾಯಿ ಉಡ್ಯಾದಾಗ ಹೋಗದದ. ನಾನು ಅಲ್ಲಿಗೆ ಹೋಗದದ, ನೀನು ಅಲ್ಲಿಗೆ ಹೋಗದದ. ಭೂಮಿ ತಾಯಿ ಜಾಗ ಕೊಡ್ಲಿಲ್ಲ ಅಂದ್ರೆ ನಿನಗೆ ಎಲ್ಲಿ ಜಾಗ ಇಲ್ಲ. ಹರಿಯ ನೀರಿಗೆ ಗಂಗಿನ ಹೋಲ್ಸ್ಯಾರಪ್ಪ ಅಂತಂದ್ರ ಹೌದು. ಸ್ವಚ್ಛ ಅಂದು ನೀರ ಹೊಲಸಿದ್ರು ಸ್ವಚ್ಛ ಮಾಡ್ತದ, ಸ್ವಚ್ಛ ಇದ್ರು ನೀರು ಸ್ವಚ್ಛ ಮಾಡ್ತದ. ಹಂಗಂತ ಹೇಳಿ ಹೊಲಸದಂತ ಹೇಳಿ ಏನಾರ ನೀರು ಹೊರಗೆ ಹೋಗದೇನು? ಇಲ್ಲ ಹೇಳ್ರಿ, ಮಾಳು ಅವ ಏನ ಸಣ್ಣವದನ್ರಿ. ಸಣ್ಣವದನ. ತಮ್ಮ ಅವ್ರಿಬ್ರು ಸಣ್ಣವ್ರ ಅಂತ ಹೇಳಿ ಅವ್ರ ಮಾತು ಕೇಳಿ ನೀ ಮಾತಾಡಿದಂದ್ರ ನೀ ಗದ್ದಲಕ್ಕೆ ಬಿದ್ದೆ ಅಂದ್ರೆ ನೀ ಕಡೆಗೆ ಆಗೋದು ಬಹಳ ಕಠಿಣ ಅದ. ಹೌದು. ಯಾಕಪ್ಪ ಅಂತಂದ್ರ ಎಲ್ಲಾರು ಕೂಡ ಹಾಡಿಕೆ ಮಾಡೋದೇ ಬೇರೆ, ಈ ಕೊಳೂರ್ಗಿ ಅತ್ತಿ ಕೂಡ ಹಾಡಿಕೆ ಮಾಡೋದೇ ಬೇರೆ. ಬಹಳ ಪವರ್ ಬೇಕು. ಹೌದು. ಯಾಕಂತ ಕೇಳಿ ಯಾಕ್ರಿ? ನಿಮ್ ಮ್ಯಾಲ್ನೊಳಗ
ನೀ ಯಾರನ್ನಾರ ಕರ್ಕೊಂಡ ತಂದ ಗದಲ ಎಬ್ಬಸದಪ್ಪ ಅಂತಂದ್ರ ಪುಂಡು ನಿನ್ನ ಪರಿಸ್ಥಿತಿ ಕೆಟ್ಟಿತ್ತು. ಮನ್ಯಾನ ಮಗಳು ಮನೆಗೆ ಬಂದ್ರ ಗಂಡ್ ರೊಟ್ಟಿ ಮಾಡಿ ಹೊಡ್ಯಾದ ಬಂದಿತ್ತು. ಮೊದಲು ತರ್ಕ ಇರ್ಲಿ ನಗ ಅವ ಏನವ ಏಕನಾಥ ಆ ಕಡೆ ಏಕನಾಥ ಈ ಕಡೆ ಜೋಗಿನಾಥ ಅಂದಂಗ್ರಿ ಅವ ಹಿಂಗ್ ಮಾಡೋದ್ ಬೇಡ. ಅದಕ್ಕೆ ಈಗ ಹೆಚ್ಚಿಗೆ ಮಾತಾಡ್ಲಾರ್ದೆ ಏಕನಾಥ ಮಾನ್ಯ ನಮ್ಮ ಮೇಳದಾಗ ಬಂದಾನ ಅಲ್ಲಿ ಸೊಡ್ಡ ಹೊಡ್ದೆ. ಇವತ್ತು ಪುಂಡು ಹಾಳು ನನ್ನ ಮೇಳದಾಗ ಬಂದಾನ ಇಲ್ಲಿ ಸೊಡ್ಡ ಹೊಡಿತಾನ. ಇರ್ಲಿ ಅವ್ ಸಣ್ಣ ಅದಾನ. ಹೌದು ಅದನ್ನ ನಡೆಯದೆ ಅವನ ಮಾತು ಕೇಳಿ ನೀವು ಹೋಗ್ಬೇಡ್ರಿ ಅಂತ ಕೇಳಿಲಿ. ಹೌದು ಮನದ ಮಾತ ಮನದನ ಮಾತ ಕೇಳಿ ಪಾರ್ವತಿ ಮಾತಾಡಿಸಿ ಮಗಳಿಗೆ ಪ್ರೀತಿಯ ಮೇಲೆ ಹೆಚ್ಚಿಗೆ ಗುರು ಸೇವೆಗೆ ಕೊಡಲು ತಾಯಿಗೆ ತಂದೆಯ ಸೇವಾತ ಪಾದ ಮಾಡಲ ಭಯವ ಪರಸರ ಚಡಸು ತಾನ ಬರವರ ಸರವಾಗ ಹಗಲಿರಲ ದುಡಿದುರ ಸರವಾಗ ಅನ್ನದನ ಮಾತ ಅನ್ನದನ ಮಾತ ಕೇಳಿ ಪಾರ್ವತಿ ಮಾತಾಡಿಸಿ ಮಗಳಿಗೆ ಎಲ್ಲ ಪ್ರೀತಿಯ ಹರನಲ್ಲ ಹೆಚ್ಚಿಗೆ ಗುರು ಸೇರಬೇಕು ನಿನ್ನ ಬಾಲಿಗೆ ಸೇವಾತ ಪಾದ ಮಾಡಲ ಭಯವ ಪರಸರ ಸರಸು ತಾನ ಬರವರ ಸರವಾಗ ಹಗಲರಲ ದುಡಿದರ ಸರವಾಗ ಹಿಡಲ ಬಡದ ಕೆಟ್ಟ ಪಾರ್ವತಿ ಮನಕ ಸಿಟ್ಟಿಲಿ ನೋಡ್ಯಾಳ ಸಿದ್ಧಾಗಿಗೆ ಸಮಾಧಾನಿ ಹೋಗಲಿ ಎಲ್ಲಿಗೆ ತಾಯಿ ಪಾರ್ವತಿ ಕುಂತಾಳು ದಿಂಗಾಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪುರುಷನ ಅಮ್ಯಾಗಿ ಸರಸುತ್ತಾನ ಗುರುವ ಸರವಾಗ ಹಗಲಿರಲ ದುಡಿದರ ಸರವಾಗ ಸಿಡಲ ಬಡದ ಕೆಟ್ಟ ಪಾರ್ವತಿ ಮನಕ ಸಿಟ್ಟಿಲಿ ನೋಡ್ಯಾಳ ಸಿದ್ಧಾಗಿಗೆ ಸಮಾಧಾನಿ ಹೋಗಲಿ ಎಲ್ಲಿಗೆ ಪಾರ್ವತಿ ಕುಂತಾಳು ದಿಂಗಾಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪರಸರ ಸರಸುತ್ತಾನ ಬರವರ ಸರವಾಗ ಹಗಲಿರಲ ದುಡಿದರ ಸರವಾಗ ಹೊಟ್ಯಾನ ಚಿತ್ತ ಹೊಟ್ಯಾನ ಚಿತ್ತ ಹೊಟ್ಯಾಗ ಎಲ್ಲ ಪಾರ್ವತಿ ಬೆಂಬಲ ಮರಳಿಗೆ ಕಾಡುವುದಕ್ಕ ನಿಂತಳ ಕಸ ಮಗನಿಗೆ ಮತ್ತೆ ನೋಡಲಿ ತಿಳಿಯಲಿ ಎಲ್ಲರಿಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪುರುಷನ ಅಮ್ಯಾಗಿ ಸರಸುತ್ತಾನ ಬರವರ ಸರವಾಗ ಹಗಲಿರಲ ದುಡಿದರ ಸರವಾಗ ಹೊಟ್ಯಾನ ಚಿತ್ತ ಏ ಹೊಟ್ಯಾನ ಚಿತ್ತ ರೊಟ್ಟಾಗ ಎಲ್ಲ ಪಾರ್ವತಿ ಬೆಂಬಲ ಮರವಿಗೆ ಕಾಡುವುದಕ್ಕ ನಿಂತಳ ಕಸ ಮಗನಿಗೆ ನೋಡಲಿ ತಿಳಿಯಲಿ ಎಲ್ಲರಿಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪರಸರ ಸರಸುತ್ತಾನ ಬರವರ ಸರವಾಗ ಹಗಲಿರಲ ದುಡಿದರ ಸರವಾಗ ಕಪ್ಪಿ ಕರ್ಕಲ ನೀರ ತಂದ ಮಾಡ ಸೇವ ನಿರಗಾಗಿ ಬಾಯಿ ಮಾತಿಗೆ ನಿದ್ದಾನ ತೆಲುವಾಗಿ ರಾಗಿ ಸಿಕ್ಕ ಹೊತ್ತು ದಾಸಾಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪುರುಷನ ಸರಸುತ್ತಾನ ಬರವರ ಸರವಾಗ ಹಗಲಿರಲ ದುಡಿದರ ಸರವಾಗ ಕಪ್ಪಿ ಕರ್ಕಲ ನೀರ ತಂದ ಮಾಡ ಸೇವ ನಿರಗಾಗಿ ಬಾಯಿ ಮಾತಿಗೆ ನಿದ್ದಾನ ತೆಲುವಾಗಿ ರಾಗಿ ಸಿಕ್ಕ ಹೊತ್ತು ದಾಸಾಗೆ ತಂದೆಯ ಸೇವಾತ ಪಾದ ಮಾಡಲ ಮಹಿಮ ಪುರುಷನ ಸರಸುತ್ತಾನ ಬರವರ ಸರವಾಗ ಹಗಲಿರಲ ದುಡಿದರ ಸರವಾಗ ತಂದೆಯ ಸರಣಿ
ತಂದೆಯ ಸ್ಮರಣೆ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ವಯಸ್ಸಿಗೆ ಬಂದ ಟೈಮದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಏನಾಯ್ತು ಅಲ್ಲಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತಾಳ ಏನತ್ತ ಕೇಳ್ತಾಳ ಮಾತ ಎಲ್ಲ ಅಮೋಘ ಸಿದ್ಧ ಹೌದು ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಹೌದ್ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಹೌದ್ ಕೇಳಿದ್ವು ಹೌದು ಅವಾಗ ಮಗ ಹೇಳ್ತಾನ ಏನತ್ತ ಹೇಳ್ದಿವಾ ತಾಯಿ ಹರ ಮುನದ್ರ ಗುರು ಕಾಯ್ತಾನ ಗುರು ಮುನದ್ರಿ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ ನನಗ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿ ಹೇಳ್ತಾಳ ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬದಂಗ ಆಯ್ತು ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗ ಆಯ್ತು ಹೊಟ್ಟೆ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ಹೌದು ಅವಾಗ ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ ಎಂತ ಪರೀಕ್ಷೆ ಇಡ್ತಾಳ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನ ಕಾಲು ನೀರು ತಂದು ಸೇವಾ ಮಾಡಿದ್ದೆ ಖರಿ ಆದ್ರ ಹೌದು ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ ಅಂತೇಳಿ ಒಪ್ಪುಗೊತ್ತಿನ ಅಂತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹೇಳಿದ್ರು ಹೇಳಿದ ಕಾಲಕ್ಕ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಹೇಳಿದ ಪ್ರಕಾರ ತಾಯಿಗೆ ನಿಂದೆ ಆಡಲಾರದೆ ತಾಯಿ ಮುಂದೆ ತಲೆ ತಗ್ಗಿಸಿ ತಂದೆ ಸೊಣೆ ಮಾಡ್ಕೊತ ಎಲ್ಲಿಗೆ ಬಂದ ಎಲ್ಲಿಗೆ ಬರ್ತಾನವಾ ಹೇಳ್ತೀನಿ ಕೇಳು ಹೇಳಿವಾ ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಹೋಗಿ ಬಂದಾನ ನಾಗರ ಬಾವಿಗೆ ಏಳಡಿಯ ಚರ್ಪೈತ ಎದುರಿಗೆ ಕಣಬಾರ ಗುಡ್ಡಲಗನ ಹಾಲಿಗೆ ತಂದೆಯ ಸೇವಾತ ಪಾದ ಮಾಡಲ ಮೈವ ಪರಸಲ ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಹೋಗಿ ಬಂದಾನ ನಾಗರ ಬಾವಿಗೆ ಏಳಡಿಯ ಚರ್ಪೈತ ಎದುರಿಗೆ ಕಣಬಾರ ಗುಡ್ಡಲ ಗನ ಹಾವಿಗೆ ಅವಾಗ ನಾಡ್ಗೋಡ ತಂದಿ ಸೊನೆ ಮಾಡ್ಕೊತ ಎಲ್ಲಿಗೆ ಬಂದ ಎಲ್ಲಿಗೆ ಬಂದ್ರಪ್ಪ ನಾಗರ ಬಾವಿಗೆ ಬಂದ ಹೌದು ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು ಎತ್ತಲ ಶರ್ಪ ಏನ್ ಮಾಡಿತ್ತು ಏನ್ ಮಾಡ್ತಿದ್ರಿಪ್ಪ ಕಲ್ಲಾಗಿ ಬಾಯಿ ಹೌದು ಕವಲಕ್ಕೆ ಕೂತಿತ್ತು ಹೌದ್ ಹೌದ್ರಪ್ಪ ಹೌದು ಯಾಕೆ ಕಲ್ಲಾಗಿತ್ತು ಯಾಕ್ರಪ್ಪ ಕಣ್ಣು ಹೋಗಿ ಕಲ್ಲಾಗಿ ಹೌದು ಆ ನಾಗರ ಬಾವಿಗೆ ಕವಲಕ್ಕೆ ಕೂತಿತ್ತು ಹೌದ್ ಹೌದ್ರಪ್ಪ ಅದೇ ನಾಗರ ಬಾವಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಹೇಳಿದ ಪ್ರಕಾರ ಸೀತಾಳ ತರ್ಲಾಕ ಬಿಂದಿಗೆ ಹಿಡ್ಕೊಂಡು ನಾಗರ ಬಾವಿಗೆ ಹೋಗಿದ್ದ ಹೌದು ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪ ಕೂತಿತ್ತು ಹೌದಪ್ಪ ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡಿದು ಬಾಯಿ ಒಳಗೆ ಇಳಿಬೇಕತ್ತಾನ ಹೌದಾ ಹಾವ ಅಡ್ಡಗಡ್ತು ಅಡ್ದಾರಿಗರ್ತಲ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನುಷ್ಯನ ಒಳಗ ವಿಚಾರ ಮಾಡ್ಕೋತಾನ ಹೌದೌದು ನನಗ ಅಡ್ಡಗಟ್ಟದಪ್ಪ ಅಂತಂದ್ರ ನನ್ನ ಗುರುತು ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ರ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡು ಇದಕ್ಕೊಂದು ಏನೋ ಕೊರತೆ ಅದ ಅಂತ ಹೇಳಿ ತಿಳ್ಕೊಂಡು ಯೋಗಿನಾದ ಅಮೋಘ ಸಿದ್ದೇಶ್ವರ ಕರುಣೆ ಸಿಕ್ಕನ್ನು ಕೊಟ್ಟ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನಂತ ಹೇಳಿ ಸರ್ಪ ಶರಣಾಗಿ ಸೈಡ್ ಕೂತು ಹೌದ್ ಹೌದ್ರಪ್ಪ ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗಿಳಿದ ಹೌದಾ ಬಾಯಿ ಒಳಗಿಳಿದು ಹೆಗಲಿ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಹೌದು ಹರಿ ಹೊಡೆದ ನೀರ್ ತುಂಬಬೇಕತ್ತಾನ ಅನ್ನೋದ್ರಾಗ ಏನೈತ್ರಿಪ್ಪ ಅಲ್ಲಿ ಏನಾಗ್ತದ ಹೇಳ್ತೀನಿ ಕೇಳು ಹೇರ್ಲ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನೆರಬೆತ್ತ ನಡೆದನು ಬೇಲಿಗೆ ನಿರ್ವಾಹ ಮಾಡಲು
ಸಿದ್ದೇಶ್ವರ ಹೌದು ಬಿಂದಿಗೆ ಹಿಡಿದು ನೀರು ತರಿ ಹೊಡೆದು ನೀರ್ ತುಂಬಬೇಕತ್ತಾನ ಎಟ್ ಗೌಳಿ ಮಾಡ್ಲಕತ್ತೀರೋ ತಮ್ಮ ಒಂದ್ ಸ್ವಲ್ಪ ಕೂತು ಕೇಳ್ರಿ ಗೌಳಿ ಮಾಡೋದ್ ದಿನ ಇರ್ತದ ಜಾನಪದ ಹಾಡದಕ್ಕಾರ ಮಜಾ ಮಾಡೋದು ಇರ್ತದ ಒಟ್ಟಲ್ಲಿ ಹಾಡ ಚಾಲು ಮಾಡಿದ್ರೆ ಈ ಕಡೆ ಬಟನ್ ಹೊಡೆದು ಬಿಡ್ತಾವ ಅಲ್ಲಿ ಮಾಡಿದವ್ರು ದೇವ್ರ ಏನ್ ಮಾಡ್ಯಾನಂತದ್ ಇತಿಹಾಸ ಹೇಳ್ತಾವು ಎಲ್ಲರೂ ಮಜಾ ಮಾಡಾಕ ಬರ್ತಾರ ಖರೆ ವಿಸ್ತಾರ ಮಾಡಿ ಹೇಳೋರು ನಿಮ್ಗೆ ಯಾರು ಸಿಗಂಗಿಲ್ಲ ಎಲ್ಲ ಡಾಂಬಿಕ ಬಂದ್ ಬಿಟ್ಟದ್ರಿ ಖರೆ ಖರೆ ಹಾವ್ ಆಡ್ಸೋರಿಗೆ ದಿನ ಇಲ್ಲಿಗೆ ಅರ್ಬಿ ಹಾವ್ ಆಡ್ಸೋರಿಗೆ ನಾಟಕ ನಡೆದದ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಶಾಂತತೆ ಕೂತ್ ಕಾಪಾಡ್ರಿ ನಾವ್ ಏನ್ ಹೇಳ್ತೀವಿ ಅನ್ನೋದು ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನಿಮ್ಗ ತಿಳಿತದ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಬಾಯಿ ಒಳಗಿಳದ ಹರಿ ಹೊಡೆದ ನೀರ್ ತುಂಬಬೇಕತ್ತಾನ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗೆ ನೆನಪಾಯ್ತು ಹೌದು ಏನ್ ಹೇಳಿದ ತಾಯಿ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಗೊಂಡು ಬಾ ಅಂದಿದಳು ತಾಯಿ ನಾರ ತರಿ ಹೊಡೆದ ನೀರ್ ತುಂಬಟ್ಟಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ಈ ನೀರು ಎಂಜಲದು ಎಂಜಲ ನೀರು ಒಯ್ದು ನನ್ನ ಗುರುವಿನ ಸೇವಾ ಮಾಡಿದನಪ್ಪ ಅಂತಂದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ಅಂತ ಹೇಳಿ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹಳ್ಳಿ ಬಾಯಿ ಒಳಗೆ ಬರಿಕಿ ಬಾಯಿ ಒಳಗಿರುವಂತ ಜಕಣೇರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ ಅದ ಹಾವು ಕೂತಿತ್ತಲ್ಲ ಅಲ್ಲೇ ಕಣ್ಣು ತಗೊಂಡು ಅದು ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಮರಳಿ ಮತ್ತೊಂದು ಮಾತು ಕೇಳ್ತು ಏನ್ ಕೇಳ್ತಪ್ಪ ಅಂತಂದ್ರ ಏನ್ ಕೇಳ್ತದವ ನನಗ ಕಣ್ಣು ಹೋಗಿ ಕಲ್ಲಾಗಿ ಕಾಲು ಕೂತಿದ್ದೆ ನನಗ ದನ ಅಂದ್ರ ಗೊತ್ತಿಲ್ಲ ಮನುಷ್ಯರಂದ್ರ ಗೊತ್ತಿಲ್ಲ ಕಲ್ಲಂದ್ರ ಗೊತ್ತಿಲ್ಲ ಮುಳ್ಳಂದ್ರ ಗೊತ್ತಿಲ್ಲ ತಂದೆ ನನಗ ಕರುಣಿಸಿ ಕಣ್ಣು ಕೊಟ್ಟು ನನ್ನ ಅಡವಿ ಅರಣ್ಯದಾಗ ಬಿಟ್ರ ನನ್ನ ಪರಿಸ್ಥಿತಿ ಹೆಂಗತ್ತೆ ತಿಳ್ಕೊಂಡು ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹಳ್ಳಿ ಮರಳಿ ಮತ್ತೊಂದು ಮಾತು ಕೇಳ್ತು ಏನತ್ತ ಅವಾಗ ಹಾವಿಗೆ ಹೇಳ್ತಾನೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಏನಂತ ಹೇಳ್ದವ ನಿನಗ ಕಣ್ಣು ಕೊಟ್ಟು ಕರುಣಿಸಿ ಕಣ್ಣು ಕೊಟ್ಟು ನಿನಗ ಅಡವಿ ಅರಣ್ಯದಾಗ ಬಿಡಂಗಿಲ್ಲ ನಿನಗೊಂದು ನಾಮ ಕೊಡ್ತೀನಿ ಒಂದು ಶಾಜಾ ಕೊಡ್ತೀನಿ ಅಂತ ಹೇಳ್ದ ಎಂತದ ನಾಮ ಎಂತ ನಾಮ ಕೊಡ್ತಾನವ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡ ಮೇಲಿರುವಂತ ಬಾಲ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ತವ್ರ ಮನಿಗೆ ಹಾಲಿರಬೇಕು ಒಂದು ಗಂಡನ ಮನಿ ಒಳಗೆ ಹಾಲಿರಬೇಕು ಅನ್ನಂತ ಸ್ಯಾಜ ಮಾಡ್ದ ಯಾರು ಯೋಗಿನಾದ ಅಮೋಘ ಸಿದ್ದೇಶ್ವರ ಅವಾಗ ಇಲ್ಲಿ ಕೂಡದಂತ ದೈವಕ್ಕೆ ನಿಮ್ಮ ಮನಿ ಮಗಳಾಗಿ ನಿಮಗೊಂದು ಮಾತು ಕೇಳದ ಏನ್ ಹೇಳದ್ರಿವ ಯಾಕಪ್ಪ ಅಂತಂದ್ರ ಯಾಕ ಇಟ್ಟು ಮಳಿ ಬರ್ಲಕತ್ತದ ಅಂದ್ರು ಗಜ್ಜೆ ಕೂತಿರಪ್ಪ ಅಂತಂದ್ರ ಶಿವಸ್ಥಾನ ಮ್ಯಾಲ ನಿಮಗೆ ಎಷ್ಟು ಭಕ್ತಿ ಅದನಂತದು ಇವತ್ತು ಗೊತ್ತಾಗ್ಯದ ಈ ಶಿವಸ್ಥಾನ ಸೇವಾದ ಮ್ಯಾಲ ಎಷ್ಟು ಭಕ್ತಿ ಇಟ್ಟು ಕೇಳತ್ತೀರಿ ನೋಡು ಹಂಗೆ ನನ್ನ ತಾಯಿ ತಂದಿಗೆ ಒಂದು ಮಾತು ಹೇಳದ ನಾಡಗೌಡ ಏನಂತ ಹೇಳುದಾದ್ರಿವ ಈ ಊರು ಬಿಟ್ಟು ಬೇರೆ ಊರಿಗೆ ಯಾರ ಹೆಣ್ಣು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರೆ ಅಂದ್ರ ಅಕಸ್ಮಾತ್ ಮನಿ ಒಳಗ ತಾಯಿ ತಂದಿ ತೀರಿದ ಹೆಣ್ಣು ಮಗಳು ಇದ್ದಳಂದ್ರ ತಾಯಿ ತಂದಿ ತೀರಿದ ಹೆಣ್ಮಗಳು ಇದ್ದಳು ಅಂದ್ರೆ ಏನ್ ಮಾಡ್ಬೇಕವಾ ಪರದೇಶಿ ಮಗಳು ಇದ್ದಳಂದ್ರ ಮನಿ ಒಳಗ ಅಣ್ಣನ ಹೆಂಡತಿಯರೇ ಇರ್ಲಿ ತಂದಿ ಮಲತಾಯರೇ ಇರಲಿ ವರ್ಷಕ್ಕೊಂದು ದಿವಸ ಮನಿ ಹೆಣ್ಣು ಮಗಳು ಬಾಗಿಲಿಗೆ ಬಂದಳಂದ್ರ ನೀವೇನ್ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಸೀರೆ ಉಡಿಸ್ಬೇಡ್ರಿ ಜಂಪರ್ ಕೊಡ್ಬೇಡ್ರಿ ಏನು ಕೊಡ್ಬೇಡ್ರಿ ಹಂಗೆ ಹೊಳ್ಳಿ ಹಚ್ಕೊಟ್ಟು ಬಿಡ್ರಿ ಈಗ ನಿಮ್ಮಂತವ್ರು ಬಂದಿರಿ ಅಂದ್ರೆ ಇಂಥ ಕಾಲ ಚಾಲ್ತಿಗ್ಯದ ಎಂತ ಕಾಲಿವ ಇದು ನಿಮ್ಗೆ ಹೇಳತ್ತೀನಿ ಒಂಜಾರ ತಲೆಯಾಗ ಹೋಗ್ಲಿ ಸೀರೆ ಕುಡ್ಬೇಡ್ರಿ ಜಂಪರ್ ಉಡಿಸ್ಬೇಡ್ರಿ ಬಂಗಾರ ಹಾಕಬೇಡ್ರಿ ಬೆಳ್ಳಿ ಹಾಕಬೇಡ್ರಿ ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ಇದ್ದಾಟ ಆಸ್ತಿ ಹಚ್ಚಿ ಬಿಡ್ರಿ ಬಾಕಲತನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗೆ ಕರೆದ್ರಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಸಬದಾಗ ಕೈ ಎತ್ತಿ ಹೇಳದ ನಾಡಗೌಡ ಓರ್ವಾ ಈ ಮಾತ ಎಲ್ಲರಿಗೆ ಅರ್ಥ ಆಗಂಗಿಲ್ಲ ಮತ್ತೆ ಯಾರಿಗ ಅರ್ಥ ಆಗ್ತದೇವಾ ಯಾರು ತಾಯಿ ತಂದೆ ತೀರಿ ಹೋಗಿದ ಹೆಣ್ಣು ಮಕ್ಕಳು ಇರ್ತಾರ ನೋಡು ಹೌದು ತಾಯಿ ತಂದೆ ತೀರ್ಕೊಂಡಂತವ್ರು
ಯಾವರ ಹಬ್ಬ ಬಂದು ಅಂದ್ರ ಹೌದು ಅವ್ರ ಮನಿ ದಾರಿ ಕೈಲಕತ್ತಿರ್ತಾರ ನೋಡು ಪರದೇಶಿ ಮಕ್ಕಳು ಅಂತ ಹೆಣ್ಣು ಮಕ್ಕಳಿಗೆ ಅರ್ಥ ಆಗ್ತದ ಇದು ಎಲ್ಲರಿಗೆ ಅರ್ಥ ಆಗಲಾರ ಮಾತ ಹೌದು ಯಾಕಪ್ಪ ಅಂತಂದ್ರ ಹೌದು ಹೆಣ್ಣು ಮಕ್ಕಳು ತವ್ರ ಮನಿ ಒಳಗಿದ್ರ ಎಂತ ಮರ್ಯಾದೆ ಸಿಗ್ತದ ಎಂತದಿವ ಗಂಡನ ಮನಿ ಒಳಗಿದ್ರ ಎಂತದ ಕಿಮ್ಮತ್ ಸಿಗ್ತದ ಅಂತದು ಗಂಡನ ಮನಿ ಒಳಗೆ ನಿಂತು ಸಂಸಾರ ಮಾಡಿದ್ರಪ್ಪ ಅಂತಂದ್ರ ನಿಮಗ ಬೆಲೆ ಕಟ್ಲಾರಂತದು ಹೆಸರು ಸಿಗ್ತದ ಗಂಡನ ಬಿಟ್ಟು ತವ್ರ ಮನೆಗೆ ಬಂದ್ರ ಅಂದ್ರ ಬಿದ್ದು ಗಾಡಿಕಿತ್ತ ಕನಿಷ್ಠ ಅಕ್ಕದ ಬಾಳೆ ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳು ಎಲ್ಲಿದ್ದು ಬಾಳೆ ಮಾಡ್ಬೇಕ ಅಲ್ಲೇ ನಿಂತು ಬಾಳೆ ಮಾಡ್ಬೇಕ ನಾಡಗೌಡ ಈಗ ತಾಯಿ ತಂದಿ ತೀರಿ ಹೋಗಿದ್ರ ಅಂದ್ರ ವರ್ಷಕ್ಕೊಂದು ದಿವಸ ಮಗಳು ಮನಿಗೆ ಬಂದಳಂದ್ರ ದಯವಿಟ್ಟು ಯಾರೇ ಇರ್ಲ್ಯಾಕ ಒಂದ್ ಚೆರಿಗೆ ನೀರು ಕೊಟ್ಟು ನೀವು ಒಳಗ್ ಕರೆದ್ರಿ ಅಂದ್ರ ಹೆಣ್ಣು ಮಗಳು ನಿಮ್ಮ ಮನಿ ಬೇಳೆ ಹಂದ್ರ ಏರ್ಲಿ ಅಂತ ಹೇಳಿ ಹರಕಿ ಬರ್ತದ ಯಾಕಂದ್ರ ನಾಡಗೌಡ ಯಾಕ್ರಿವಾ ಗಂಡನ ಮನಿ ಒಳಗ ತುಪ್ಪ ತಿಂದ್ರು ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದ್ರು ಗಂಡನ ಮನಿ ಒಳಗ ವರ್ಣ ಮಾಡಿ ಹೇಳ್ತದ ಹೆಣ್ಣ ಏನತ್ತ ಇವು ರೊಕ್ಕ ನನ್ನ ಗಂಡನ ಮನೆನೆ ಒಯ್ದು ತವ್ರ ಮನಿಗ್ ಹೋಗಾಕಾರ ಒಂದ್ ಸೀರೆ ಒಂದ್ ಜಂಪರ್ ತಗೊಂಡ್ ಹೋಗಿ ಮೋದಿ ರೊಕ್ಕ ಗೊಳೆ ಮಾಡಿ ಅಲ್ಲಿ ತವ್ರ ಮನ್ಯಾಗ ಇಟ್ಟು ಅಲ್ಲಿ ಅಣ್ಣನ ಹೆಂಡತಿ ಏನೋ ಕೊಟ್ಟಿರ್ಲ ಖರೆ ನನ್ನ ಅಣ್ಣನ ಹೆಂಡತಿ ಹೋಳಿಗೆ ಮಾಡಿದ್ರು ತುಪ್ಪ ಮಾಡಿದ್ರು ಹಾಲ ತುಪ್ಪ ಹೋಳಿಗೆ ನಾನು ಉಣಿಸಿ ಕಂಡಾಪಟ್ಟಿ ಕಾಳಜಿ ಮಾಡಿ ಸೀರೆ ಉಡಿಸಿ ಬಳಿ ತೊಡಿಸಿ ಇಲ್ಲಿ ತನೂ ಬಂದು ನನಗ ಅಣ್ಣ ತಂಗಿ ಬಿಟ್ಟು ಹೋಗ್ಯಾರ ಅಂತ ಹೇಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆಗ್ತದವ ಕೆಲವೊಬ್ಬರಿಗೆ ಅರ್ಥ ಆಗ್ತದ ಅದಕ್ಕ ಅಮೋಘ ಸಿದ್ಧ ಹಾವಿಗೆ ಎಂತದ ಸೇಜ ಕೊಟ್ಟ ಎಂತ ಚಾಜ ಕೊಟ್ಟ ನಾಮ ಎಂತದಿಟ್ಟ ಹೇಳ್ರಿವಾ ಹೇಳ್ತೀನಿ ಕೇಳು ಹೇಳ್ರಿ ನಾಗರ ಪಂಚಮಿ ಹಬ್ಬ ಒಟ್ಟಿಸಿ ಹೇಳೋಣ ಅಮ್ಮಗೆ ಹಾವಿಗೆ ನಾಡ್ಯಾನ ನರರ ಭಗತವರೇಗ ಹಾಲೆರ್ದಾರ ಕಪ್ಪನೆ ಖುಷಿಯಾಗಿ ಖುಷಿಯಾಗಿ